ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರಮಾಸ ಕೃಷ್ಣ ಪಕ್ಷ 20 ಏಪ್ರಿಲ್ 2025 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:44. ಚಂದ್ರೋದಯ ರಾತ್ರಿ 12:51 ಏಪ್ರಿಲ್ 21, ಚಂದ್ರಾಸ್ತ ಬೆಳಗ್ಗೆ 11:32. ಇಂದಿನ ತಿಥಿ ಸಪ್ತಮಿ ಮಧ್ಯಾಹ್ನ 1:57 ರವರೆಗೆ, ನಂತರ ಅಷ್ಟಮಿ. ಯೋಗ ಸಿದ್ಧ ರಾತ್ರಿ 12:13 ಏಪ್ರಿಲ್ 21 ರವರೆಗೆ, ನಂತರ ಸಾಧ್ಯ. ನಕ್ಷತ್ರ ಪೂರ್ವಾಷಾಢ ಬೆಳಗ್ಗೆ 7:23 ರವರೆಗೆ, ನಂತರ ಉತ್ತರಾಷಾಢ. ಕರ್ಣ ಭದ್ರಾ ಬೆಳಗ್ಗೆ 6:46, ಭವ ರಾತ್ರಿ 7 ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:32 ರಿಂದ 5:18, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:54 ರಿಂದ 12:44, ಪ್ರಾತಃ ಸಂಧ್ಯಾ ಬೆಳಗ್ಗೆ 4:55 ರಿಂದ 6:04, ಸಂಧ್ಯಾಕಾಲ ಸಂಜೆ 6:33 ರಿಂದ 7:42, ಅಮೃತಕಾಲ 6:43 ರಿಂದ 8:24, ನಂತರ ಬೆಳಗ್ಗೆ 6 ಏಪ್ರಿಲ್ 21 ರಿಂದ 7:39 ಏಪ್ರಿಲ್ 21, ತ್ರಿಪುಷ್ಕರ ಯೋಗ ಬೆಳಗ್ಗೆ 11:48 ರಿಂದ 7 ರವರೆಗೆ, ಸರ್ವಾರ್ಥ ಸಿದ್ಧಿ ಯೋಗ ಬೆಳಗ್ಗೆ 11:48 ರಿಂದ ಬೆಳಗ್ಗೆ 6:04 ಏಪ್ರಿಲ್ 21, ರವಿಯೋಗ ಬೆಳಗ್ಗೆ 6:04 ರಿಂದ 11:48 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 4:59 ರಿಂದ 6:33, ಯಮಗಂಡಕಾಲ ಮಧ್ಯಾಹ್ನ 12:19 ರಿಂದ 1:52 ರವರೆಗೆ, ವರ್ಜ್ಯಕಾಲ ರಾತ್ರಿ 8:04 ರಿಂದ 9:44, ದುರ್ಮುಹೂರ್ತ ಸಂಜೆ 4:53 ರಿಂದ 5:43 ರವರೆಗೆ. ಬೆಳಗ್ಗೆ 7:23 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಸಂಜೆ 6:04 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ. ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇತರರ ಅವಲಂಬಿಸಬೇಡಿ. ನಿಮ್ಮ ಮಕ್ಕಳ ಚಟುವಟಿಕೆ ಹಾಗೂ ಅವರ ವಿದ್ಯೆಯ ಬಗ್ಗೆ ಹೆಚ್ಚಿನ ಗಮನ ವಹಿಸುವಿರಿ. ಮಂತ್ರಸಿದ್ಧಿಗೆ ದಿನ ಶುಭವಾಗಿದೆ. ಮಂತ್ರ ಜಪ ಪ್ರಾರಂಭಿಸಬಹುದು ಮತ್ತು ಅಂತಿಮ ಫಲಿತ ಕಾಣಬಹುದು. ವಿದ್ಯಾರ್ಥಿಗಳು ಓದಿನ ಮೇಲೆ ಹೆಚ್ಚು ಗಮನ ವಹಿಸಬೇಕು. ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವಿರಿ. ನಿಮ್ಮ ಸಂಗಾತಿಯೊಂದಿಗೆ ಅನ್ಯೋನ್ಯತೆ ಇರುವುದು. ವೃಷಭ ರಾಶಿ. ಇಂದು ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ, ಇಲ್ಲದಿದ್ದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಯಾವ ವಿವಾದಗಳಿಗೂ ಹೋಗದಿರಿ. ಮಾತುಗಳಲ್ಲಿ ಕಠಿಣತೆಯನ್ನು ನಿಗ್ರಹಿಸಿ. ಇಂದು ಸಂದರ್ಭಗಳು ನೀವು ಚಿಂತಿಸುವಂತ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಬಹುದು. ಹಣಕಾಸಿನ ನಷ್ಟವಾಗುವ ಸಾಧ್ಯತೆ ಇದೆ. ಎಚ್ಚರದಿಂದ ಹೂಡಿಕೆ ಮಾಡಿ. ಜನ ನಿಮ್ಮ ಸಲಹೆಗಳನ್ನು ವಿರೋಧಿಸಬಹುದು. ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಗೌರವ ದೊರೆಯುವುದು. ಮಿಥುನ ರಾಶಿ. ಈ ದಿನ ನಿಮಗೆ ಯಶಸ್ಸು ಕೊಡುವ ದಿನ. ನಿಮ್ಮ ಎಲ್ಲಾ ವಿಷಯ ಮತ್ತು ಕೆಲಸದಲ್ಲಿ ಯಶಸ್ವಿಯಾಗುವಿರಿ. ಸಹೋದ್ಯೋಗಿಗಳ ಸಹಕಾರ ಮತ್ತು ಅಧಿಕಾರಿಗಳ ಬೆಂಬಲ ದೊರೆಯುವುದು. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ತುಂಬಾ ಉತ್ತಮವಾಗಿದೆ. ನಿಮ್ಮ ವ್ಯಕ್ತಿತ್ವ ಮತ್ತು ನಡೆನುಡಿಗೆ ಜನ ನಿಮ್ಮನ್ನು ಮೆಚ್ಚುವರು. ಮಿತ್ರರು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ನಿಮ್ಮ ಆರೋಗ್ಯ ಸಮಸ್ಯೆಗಳು ಸುಧಾರಿಸುವುದು. ಕಟಕ ರಾಶಿ. ಮನೆಯಲ್ಲಿ ಸಂತೋಷಕರ ವಾತಾವರಣವಿರುವುದು. ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದವರಿಗೆ ದಿನ ಅನುಕೂಲಕರವಾಗಿದೆ. ಇಂದು ಯಾವುದೇ ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಹಾಗೆ ನಿಮ್ಮ ನೆರೆಹೊರೆಯವರೊಡನೆ ಜಗಳಗಳಿಗೆ ಹೋಗಬೇಡಿ. ಇಂದು ಹೆಚ್ಚಿನ ವಿಶ್ರಾಂತಿಯ ಅವಶ್ಯಕತೆ ಇರುವುದು. ಭಾಷಣಕಾರರು, ವಾಗ್ಮಿಗಳು ಮತ್ತು ಸಂಗೀತಗಾರರಿಗೆ ಸಮಯ ಉತ್ತಮವಾಗಿದೆ. ನಿಮ್ಮ ಸಂಬಂಧಿಕರ ಬೆಂಬಲದಿಂದ ದಿಗ್ಭ್ರಮೆಗೊಳ್ಳುವಿರಿ. ಸಿಂಹ ರಾಶಿ. ನೀವು ಅಂದುಕೊಂಡಂತೆ ಕೆಲಸಗಳು ನೆರವೇರುವವು. ಇಂದು ವೃತ್ತಿಯಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ನೈಪುಣ್ಯವನ್ನು ಪ್ರದರ್ಶಿಸುವಿರಿ.
ಕುಟುಂಬದಲ್ಲಿ ಎಲ್ಲರೂ ಸಹಕಾರ ಮತ್ತು ಸಮಾಧಾನದಿಂದ ಇರುವರು. ಮನೆಯ ಖರ್ಚುಗಳಲ್ಲಿ ಇಳಿಕೆಯಾಗುವುದು. ಇಂದು ನಿಮಗೆ ಪ್ರಿಯವಾದ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸುವಿರಿ. ಮುಖ್ಯ ನಿರ್ಧಾರ ತೆಗೆದುಕೊಳ್ಳಲು ಹೊಸ ಕೆಲಸ ಮತ್ತು ಹೂಡಿಕೆಗೆ ಅನುಕೂಲಕರ ದಿನ. ಕನ್ಯಾ ರಾಶಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ತೆಗೆದುಕೊಂಡಲ್ಲಿ ನಷ್ಟವಾಗುವ ಸಾಧ್ಯತೆಯಿದೆ. ಅತಿಯಾದ ಚಿಂತೆ, ಆತಂಕ ಮಾನಸಿಕ ಶಾಂತಿಗೆ ಭಂಗ ತರಬಹುದು. ಹಾಗಾಗಿ ನಿಮ್ಮಲ್ಲಿ ಇಂದು ನಕಾರಾತ್ಮಕ ಯೋಚನೆಗಳು ಬರಬಹುದು. ಕೆಲವು ಅನಿರೀಕ್ಷಿತ ವೆಚ್ಚಗಳಾಗುವುದು. ಹಾಗಾಗಿ ಹಣದ ಕೊರತೆ ಎದುರಿಸಬೇಕಾಗಬಹುದು. ಸಮಯಕ್ಕೆ ಆಹಾರ ಸ್ವೀಕರಿಸಿ. ಪೋಷಕರ ಆರೋಗ್ಯದ ಕಡೆ ಗಮನವಹಿಸಿ. ತುಲಾ ರಾಶಿ. ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ಇಂದು ನೀವು ಹೊಸ ಕಾರ್ಯಗಳಿಗೆ ಮತ್ತು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅವಿವಾಹಿತರಿಗೆ ವಿವಾಹದ ಪ್ರಸ್ತಾವನೆಗಳು ಬರಬಹುದು. ವ್ಯಾಪಾರವನ್ನು ವಿಸ್ತರಿಸುವ ಆಲೋಚನೆ ಮಾಡಬಹುದು. ವೃತ್ತಿ ಮತ್ತು ದಾಂಪತ್ಯ ಜೀವನ ಉತ್ತಮ ಮತ್ತು ಸ್ಥಿರವಾಗಿರುತ್ತದೆ. ಸಮಯಕ್ಕೆ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುವವು. ಹೂಡಿಕೆಗೆ ದಿನ ಉತ್ತಮವಾಗಿದೆ. ಈ ದಿನ ಶುಭ ಸುದ್ದಿ ಕೇಳಬಹುದು. ವೃಶ್ಚಿಕ ರಾಶಿ. ಕುಟುಂಬದವರೊಡನೆ ಸಂತೋಷದ ಸಮಯವನ್ನು ಕಳೆಯಲಿದ್ದೀರಿ. ಹೊಸ ಕೆಲಸ ಮತ್ತು ವ್ಯಾಪಾರಕ್ಕೆ ದಿನ ಅನುಕೂಲಕರವಾಗಿದೆ. ಕೆಲಸಕ್ಕಾಗಿ ನೀವು ಇಂದು ಇಂಟರ್ವ್ಯೂಗಳಿಗೆ ಹೋಗಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ವಿಧಾನಗಳನ್ನು ಬಳಸಬಹುದು. ಇಂದು ಜನ ನಿಮ್ಮ ಗುಣವನ್ನು ಹೊಗಳುವರು ಹಾಗೂ ನಿಮ್ಮ ಸಕಾರಾತ್ಮಕತೆಯನ್ನು ಅಭಿನಂದಿಸುವರು. ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಿರುವುದು. ಧನು ರಾಶಿ. ಈ ದಿನ ಅನುಕೂಲಕರವಾಗಿದೆ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತೀರಿ. ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ಸಂಜೆ ಒಡಹುಟ್ಟಿದವರೊಂದಿಗೆ ನಿರ್ದಿಷ್ಟ ವಿಷಯಗಳನ್ನು ಚರ್ಚಿಸುವಿರಿ. ಇಂದು ವ್ಯವಹಾರಗಳಲ್ಲಿ ಲಾಭವಾಗುವುದು. ಮಹಿಳೆಯರು ಮನೆಯ ಕೆಲಸಗಳಲ್ಲಿ ನಿರತರಾಗುವಿರಿ. ಪಿತ್ರಾರ್ಜಿತ ವ್ಯಾಪಾರದಲ್ಲಿ ಹೆಚ್ಚಿನ ಯಶಸ್ಸು ಕಾಣುವ ಸಂಭವವಿದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವಿರುವುದು. ಮಕರ ರಾಶಿ. ಈ ದಿನ ನಿಮಗೆ ಅಷ್ಟು ಸಹಕರಿಸುವುದಿಲ್ಲ. ಹಾಗಾಗಿ ದಿನವನ್ನು ಶಾಂತಿ ಸಮಾಧಾನಕರವಾಗಿ ಕಳೆಯಿರಿ. ಯಾವುದೇ ವಿವಾದಗಳಿಗೆ ಹೋಗಬೇಡಿ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಿಲುಕಬಹುದು. ಆಲಸ್ಯ ಮತ್ತು ಸೋಮಾರಿತನವಿರುವುದು. ಯಾವ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ನಿಮ್ಮಲ್ಲಿ ಉದ್ವಿಗ್ನತೆ, ಅವಮಾನ ಮತ್ತು ಸೋತಂತ ಮನೋಭಾವನೆ ಕಾಡುವುದು. ಎಲ್ಲಾ ಎದುರಿಸುವ ಮನೋಧೈರ್ಯದಿಂದ ಮುಂದುವರೆಯಿರಿ. ಕುಂಭ ರಾಶಿ. ಅದೃಷ್ಟ ನಿಮ್ಮ ಪರವಾಗಿದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುವುದು. ಸಂಗಾತಿಯೊಡನೆ ನಿಮ್ಮ ಬಾಂಧವ್ಯ ದೃಢವಾಗುವುದು. ಕುಟುಂಬದವರನ್ನು ಶಾಪಿಂಗ್ಗೆ ಕರೆದೊಯ್ಯುವಿರಿ. ಆಸ್ತಿ ಮಾರಾಟದ ವಿವಾದಗಳು ಪರಿಹಾರವಾಗುವುದು. ಬಾಕಿ ಉಳಿದ ವಿಷಯಗಳು ಬಗೆಹರಿದು ಮನಸ್ಸಿಗೆ ಸಂತೋಷವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶ ಪಡೆಯುವರು. ಮೀನ ರಾಶಿ. ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ವೃತ್ತಿ ಸ್ಥಳದಲ್ಲಿ ಎಲ್ಲರಿಗೂ ಸಹಕಾರಿಯಾಗಿರುತ್ತೀರಿ ಹಾಗೂ ನಿಮ್ಮ ಜವಾಬ್ದಾರಿಗಳನ್ನು ಸುಲಭವಾಗಿ ನಿಭಾಯಿಸುವಿರಿ. ಯಾರಿಗೂ ಇಂದು ಸಾಲವನ್ನು ನೀಡಬೇಡಿ. ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಗಮನವಹಿಸಿ. ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸಬಹುದು. ಸೃಜನಶೀಲ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತೀರಿ. ಯಾರೊಂದಿಗೂ ವಿವಾದಗಳಲ್ಲಿ ತೊಡಗಬೇಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.